ಈಗ ಎಲ್ಲರಿಗೂ ಬೆಳಗ್ಗೆ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಬಿಕಾಸ್ ಸಂತೋಷ್ ಕುಟುಂಬ ಬ್ಲಾಗ್. ಸೊ ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಾಗ ಏನೇನಾಗ್ತದೆ ಏನು ಸುದ್ದಿ ಅಂತ ಕೇಸಿಂದ ನೋಡಮ್ಮಿ. ನಿನ್ನಂತೂ ನಂಗೆ ನೋಡಿರಿ ಫುಲ್ ಡೇ ಹ್ಯಾಕ್ಟಿಕ್ ಹೋಗೋದು, ಫುಲ್ ರಾಮಾಯಣ ಮಹಾಭಾರತ್ ನೋಡ್ರಿ ಫ್ರೆಂಡ್ಸ. ನೀನು ಫಂಕ್ಷನಿಗೆ ಹೋದ, ಮನೆಗೆ ಬಂದ ಅನುಷು ಮತ್ತು ಗಣೇಶ ಬಂದಿರೋ, ಎಲ್ಲ ಅಡುಗೆ ಮಾಡಿದೆ, ಉಂಡೆ ತಿಂದು. ಮತ್ತು ಆಮ್ಯಾಗ ಗುಲ್ಬರ್ಗ ನಿಂತ ಅಣ್ಣದವ್ರು ಬಂದಿರೋ, ಅವ್ರು ಬರ್ತಾರತ್ತ ಎಲ್ಲ ಅಡುಗೆದೆಲ್ಲ ಪ್ರಿಪೇರ್ ಮಾಡ್ಕೊಂಡು, ಬಟ್ ಅವ್ರು ಊಟ ಮಾಡಲಿ, ಪಾಪ ಕಾಫಿ ಅದು ಕುಡ್ದೆ ಮಾಡಿ ಹೋಗ್ಬಿಟ್ರು. ಅವ್ರ ಸಲ ಚಿಕನ್ ಅದು ಎಲ್ಲ ತರಿಸಿಟ್ರಿ ಸಂತೋಷ. ನೀನು ಬರೀ ನಾನ್ ವೆಜ್ ಮಾಡೋದು ತಿನ್ನೋದು ಇದೆಯೇ ಆಗಿ ಹೋಗ್ಯದ ನೋಡ್ರಿ ಫ್ರೆಂಡ್ಸ್. ಇಷ್ಟು ಸುಸ್ತಾಗಿದ್ರಿ ನನಗೆ, ಏನು ಕೇಳಬೇಡ ನೋಡ್ರಿ ಫ್ರೆಂಡ್ಸ್. ಕಾಲು ಅನ್ನೋದು ನಂಗೆ ಹಿಂಗೆ ಬಾತ್ ಹೋಗ್ಬಿಟ್ಟವು ನೋಡ್ರಿ, ಏನು ಕೇಳಬಾರ್ದು. ಹಾಸಿಗೆನೂ ಏನೋ ತೆಗ್ದು ನೋಡಿ, ನಾ ಇಷ್ಟು ಲೇಟ್ ಆಗಿದ್ದೀನಿ ರೀ. ಇವತ್ತು ಯಾರಿಗೂ ಟಿಫಿನ್ ಮಾಡಿಲ್ಲ, ಏನೂ ಮಾಡಿಲ್ಲ. ಸಂತೋಷ ಎಲ್ಲರಿಗೆ ರೊಕ್ಕ ಕೊಟ್ಬಿಟ್ರು, ರೊಕ್ಕ ತೊಗೊಂಡೇ ಹೋಗ್ಬಿಟ್ರಿ ಇಬ್ಬರು ಸಾಬ್ರು. ಹಾಲತ್ ಫುಲ್ ಟೈಟ್ ಆಗ್ಯದ ನೋಡಿರಿ. ನಾ ಇಷ್ಟಿಗೆ ನಾ ಹಾಸಿಗೆ ತೆಗಿಬೇಕೆಲ್ಲ ಅಲ್ಲಿದ್ದಲ್ಲೇ ಬಿದ್ದಾವೆ ನೋಡ್ರಿ. ನಮ್ಮ ಮನೆಯಂದು ಹಾಲತ್ ನೋಡಿದ್ರೆ ನೀವು ಏನಂತೀರೇನು. ಒಂದು ಜನ ಮಕ್ಕೊಂಡ್ರೆ ಇದೇ ಪರಿಸ್ಥಿತಿ ನೋಡ್ರಿ. ಮತ್ತು ವಾಪಸ್ಸು ಬಿಸ್ವಾಗ ಬಟ್ಟೆಗೆ ಇಲ್ಲಿ ನೋಡಿ, ಚಿಕ್ಕು ಮಿಕ್ಕು ಸಾಮಾನು ಸಿಗಲ್ಲ ಆಗ್ಯಾವಂತೆಲ್ಲ ತೆಳಗೆ ಹ್ಯಾಂಗೆ ಹೋಗ್ಬಿಟ್ರೆ ನೋಡ್ರಿ. ಇಷ್ಟು ಈ ಕಡೆಯಿಂದ ಈ ಕಡೆ, ಆ ಕಡೆಯಿಂದ ಆ ಕಡೆ. ಇನ್ನೇನು ಬಾಂಡೆ ತೊಳಿಬೇಕ್ರಿ. ನಾ ಇಷ್ಟು ಸರ ಬಾಂಡೆ ನೀರಿನ ಬಾಟ್ಲು ಒಂದು ತುಂಬಿಟ್ಟು ನೋಡ್ರಿ. ಈಗ ನಾ ಮಕ್ಕೊಂಡೇನಂದ್ರೆ ಎಲ್ಲ ಅಲ್ಲಿದಲ್ಲೇ ಸ್ವಲ್ಪ ಮೋಟ್ರ್ ಚಾಲೂ ಮಾಡ್ಯಾರಂತದೇ ಖರೆ ಎಲ್ಲ ಅಲ್ಲಿದಲ್ಲೇ ಕೂತದ ನೋಡ್ರಿ. ಇದ್ರಾಗ ಚಿಕನ್ ಅದ, ಇದ್ರಾಗ ರೈಸ್ ಅದ, ಫಿಶ್ ಅದ, ಇನ್ನು ಕಚ್ಚಾ ಚಿಕನ್ ಫ್ರಿಜ್ನಾಗ ಬಿದ್ದದ್ರಿ. ನನ್ನ ಕೆಲರಿ ಈಗ ಅದು ಏನೂ ಮಾಡಲ್ಲ, ಇದ್ದಿದ್ದೆ ಊಟ ಗರಮ್ ಮಾಡ್ಕೇಸಿಂದ್ರೆ ಹೊಂಟಿ. ಬೇರೆದ್ರೆ ಏನೂ ಮಾಡಲ್ಲ, ಭಾಳಷ್ಟು ಊಟ ಅದ ರೀ. ಗರಮ್ ನೀರು ಕುಡಿತೀನಿ. ಇಷ್ಟು ನೀರು ಕುಡಿದು ಪಟ 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 ಇಷ್ಟು ಕೆಲಸ ಮಾಡ್ಕೊಂಡು, ಸ್ನಾನ ಮಾಡ್ಕೊಂಡು ಅವ್ರು ಬರತ್ತನ ಫ್ರೆಶ್ ಅಪ್ ಹಾಕಿಸಿಂದ ಕೂತು ಬಿಡ್ತೀನಿ ನೋಡ್ರಿ. ನಾನಂತೂ ಯಪ್ಪ, ನಿಮ್ಗೆಲ್ಲರಿಗೆ ಈ ವಿಡಿಯೋಸ್ ಹೆಂಗೆ ಅನ್ಸುತ್ತದೆ ಅಂತ ಕೇಸಿ ನಂಗೆ ಪಕ್ಕ ಕಮೆಂಟ್ನಾಗ ಹೇಳ್ರಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ, ಇಷ್ಟು ಕೆಲಸ ಮುಗಿಸ್ಕೊಂಡ್ಬಿಟ್ಟು ನೋಡ್ರಿ. ಭಾಂಡ ಅಷ್ಟು ತೊಳೆದ, ಬಡ ಅಷ್ಟೆಲ್ಲ ಬೆಡ್ ಜಾಡ್ಸ್ಕೊಂಡು, ಹಾಸಿಗೆ ಮಡ್ಚಿ, ಕಸ ಗುಡಿಸ್ಕೊಂಡು, ಎಲ್ಲ ಸಾಮಾನೆಲ್ಲ ಬತ್ತಾಟಿ ಮಾಡಿಟ್ಟಿನಿ. ಇಬ್ಬರು ಸಾಬರ್ ಸಲ ಬಟ್ಟಿನೂ ತೆಗೆದಿಟ್ಟಿನಿ. ನೀರಿಟ್ಟಿದ ಮಿಕ್ಕು ಬಂದನ ಸ್ನಾನ ಮಾಡಕತ್ತ. ನೀನು ಅಣ್ಣದವ್ರು ಬಂದಿರಲ್ರಿ, ಇದು ಕೊಟ್ಟು ಹೋಗ್ಯಾರ ನೋಡ್ರಿ. ನಮ್ಮ ಕರ್ನಾಟಕದ ಜೆಂಡಾ ರೀ. ಎಷ್ಟು ಖುಷಿ ಆಗ್ತದಲ್ರಿ ನೋಡ್ದಲ್ಲಿ ಹೋದಿಲ್ರಿ. ಹಳದಿ ಕೆಂಪು ಹೆಂಗೆ ಅನಿಸ್ತಂತವ್ರು. ಎಷ್ಟು ನೀಟಾಗೆಲ್ಲ ಮಾಡ್ಕೊಂಡಿನಿ. ನನ್ನ ಸಲ ಅವನು ಸ್ನಾನಕ್ಕೆ ನೀರು ಇಟ್ಬಿಟ್ಟಿನಿ. ಚಿಕ್ಕ ಅಂತೂ ಲೇಟಾಗೆ ಬರ್ತಾನೆ ಹೋದಲ್ರಿ. ತೊಯ್ಯೊಂದಾಗಡ ನಾನು ಸ್ನಾನ ಮುಗಿಸ್ಕೊಂಡ್ಬಿಡ್ತೀನಿ. ಬರೋಬರಾಗ ಭಾಂಡ ತೊಳ್ಕೊತೀನಿ ರೀ. ಇವಾಗ ಬಟ್ಟೆ ಹೋಗಿ ತೆಗೆದಿಟ್ಬಿಟ್ಟಿನಿ. ಬೇರೆ ಬಟ್ಟೆಗಳೆಲ್ಲ ಸೈಡಿಗೆ ಎತ್ತಿ ಮಾಡ್ಕೇಸಿನಿ. ಈಗ ನೀಟಾಗಿ ಎಲ್ಲ ಮಡಿಚಿಟ್ಟಿ ನೋಡ್ರಿ. ಇನ್ನಗಳೇ ಹೆಂಗಿತ್ತು ರೀ ಮನೆ ಗಾಣ ಇದ್ದಿತ್ತು. ಈ ಕಡೆ ಹಾಸಿಗೆ ಮಚ್ಚಿಟ್ಟಿನಿ, ಈ ಕಡೆ ಎಲ್ಲ ಸಾಮಾನುಗಳು ಇಟ್ಟೀನಿ, ಈ ಕಡೆ ಎಲ್ಲ ರಾಷನ್ ಪಾಣಿಗಳು. ಪ್ಲಸ್ ಈಗ ಸರ ಏನು ಮಾಡ್ತೀನಿ ಅಂದ್ರೆ, ಈಗ ಇದು ಮಾಡ್ಕೊಂಡ್ಬಿಡ್ತೀನಿ, ತೊಳ್ಕೊಂಡ್ಬಿಡ್ತೀನಿ. ಪಲ್ಯ ಯಾಕಂದ್ರೆ ವಾಪಸ್ ಈ ಕುಕ್ಕರ್ದಾಗ ಹಾಕ್ಬಿಟ್ಟೆ. ಯಾಕಂತಂದ್ರೆ ನೋಡ್ರಿ, ಅದ್ರಾಗ ಎಡ್ಡೆ ಪೀಸ್ ಇತ್ತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ನಿನ್ನೆ ನೈಟ್ ಇನ್ನೊಂದಿಷ್ಟು ತಲೆದಂದಿರಲ್ರಿ, ಅದಕ್ಕೆ ಸಪ್ಪಕ್ಕೆ ಕುದಿಸ್ಕೇಸಿಂದ್ರೆ ಒಂದು ಎಣ್ಣೆ ಹಿಂಗೆ ಕುಜ ಪಾಣೆ ಹೊಡ್ಕೊಂಡು ಏನು ಮಾಡ್ದೆ ಅಂದ್ರೆ, ಅದ್ರಾಗ ಗ್ರೇವಿ ಹಾಕಿಸಿನ ಗರಮ್ ಮಾಡಿಬಿಟ್ಟು ನೋಡಿರಿ ಫ್ರೆಂಡ್ಸ. ಇದು ಇಷ್ಟು ಕತ್ತಿ ಅದ ನೋಡ್ರಿ. ಬರಿಗೆ ಜಲ್ದಿ ಕೆಲಸ ಮಾಡ ನೋಡ್ರಿ. ನಾವೀಗ ಊಟ ಮಾಡಕತ್ತೀವಿ ನೋಡ್ರಿ. ಅವ್ರ ಸಲುವಾಗಿ ಇಲ್ಲಿ ಲೆಗ್ ಪೀಸ್ ಏನಿತ್ತಂದ್ರೆ ನಾನು ಅಂದಿದ್ರಿ, ಸ್ವಲ್ಪ ಎಣ್ಣೆ ಪಾಣೆ ಹೊಡೆದು ಕೇಸಿನ ಅದಕ್ಕೆ ಇದು ಮಾಡ್ಕೊಂಡಿದ್ದ ಕೇಸಿನ ಪಲ್ಯ ಮಾಡ್ಕೊಂಡಿದ್ದತ್ತ. ಸ್ವಲ್ಪ ಗ್ರೇವಿ ಇತ್ತಲ್ರಿ, ಅದೇ ಇದ್ರಾಗ ಹಾಕಿಟ್ಟಿದ್ದೆ ನಾನು. ಸೊ ಇಲ್ಲಿ ನೋಡ್ರಿ, ಇಷ್ಟು ಪಲ್ಯ ರೆಡಿ ಆಗ್ಯದ ಇಬ್ಬರು ಸಲುವಾಗ. ಮತ್ತಂದ್ರೆ ಇಲ್ಲಿ ರೈಸ್ ಅದ, ಮತ್ತು ಫಿಶ್ ಕರಿದೆ ಇದೆ. ಊಟ ಮಾಡ್ತೀವಪ್ಪ, ಹಶು ಆಲತ್ತದ, ಚಿಕ್ಕಾಗಿ ಬರ್ಲಕ್ಕೆ ಲೇಟ್ ಆಗ್ತದತ್ತ. ಈಗ ಇಬ್ಬರು ಸಾಬರು ಮಕ್ಕೊಂಡು ಎದುರು ತಿರಾಶಿಗ ರೆಡಿಯಾಗಿ ಟ್ಯೂಷನ್ಗೆ ಹೋಲತ್ತಾರ ನೋಡ್ರಿ ಇವರು. ಅಲ್ಲೇ ಮ್ಯಾಗಿ ಇಡು ಮಮ್ಮ. ಚಳಿ ಮಾತ್ರ ಜಗ್ಗಿ ಆಗ್ಯದ. ಇವ ಸ್ನಾನ ಮಾಡಿಟ್ಟಿಗೆ ಇವ ಸಾಬ್ ಬಂದ, ಮತ್ತು ಇವನು ಸ್ನಾನ ಮುಗಿಸ್ಕೊಂಡ್ಬಿಟ್ಟ. ಅವಾಗೆ ಉಂಡು ತಿಂದು ಮಕ್ಕೊಂಡ್ರಿ ಇಬ್ರು. ಹೊಂಟಾರ ನೋಡ್ರಿ ಟ್ಯೂಷನಿಗೆ. ಬಾಯ್ ಬಾಯ್. ಶಿವನ್ನೇ ಹೊಂಟಾಡ್ರಿ ಜಿಮ್ಮಿಗೆ. ಕ್ಯಾ ಬೋಲಿ ಅಭಿ ತೂ? आंटी ने बोला ना कि सारे बोलेंगे कि बिगाड़ दिया, तो मैंने बोला लोगों का काम है बोलना। हाँ, बोलने और लोगों का काम है जलना, और हमारा है जलाने दो। तूने मैंने व्हाट्सएप पे तुझे ये भेजा था मैसेज, देखा तूने? नहीं, अभी नहीं देखा? मैं व्हाट्सएप नहीं चलाती। तो ट्यूशन चली गई थी क्या? ओहो, तो फ़ोन कौन भाई ले गया है? अच्छा, मैं भाई को चाबी दे
सारी एक्सरसाइज करी, मैं ठंड हो रही है, मेरे को पसीने आ रहे हैं। सब बोल रहे तो अच्छी ब्लॉगर बनी, पूरी शिवन ने अच्छी ब्लॉगर बनी। करना चाहिए। अगर मैंने ब्लॉग बनाने स्टार्ट करे, क्या आप मेरे चैनल पे शक्कर डालोगे? आंटी शक्कर, मेरे को भी पसीने आते। टेम्पल उठाएगी, हिला भी पाऊंगी मैं इसको। हिला पा रहे हो, उठा लोगे? आंटी एक्सरसाइज कर रही है। मैं उठाऊंगी, मैं उठाऊंगी। कैसा लगा? बहुत गर्मी लगी थी, पर मजा, बाहर आके मजा आ गया। अंदर बहुत गर्मी थी। एक्सरसाइज करके कैसा लगा? अच्छा लगा। अच्छा लगा, मस्त मजा आया एक्सरसाइज करके, जिम ಎಷ್ಟು ಖುಷಿ ಆಲತ್ತದ ನೋಡ್ರಿ की पता है सब लोग बोल रहे शिवन्या बहुत अच्छा ब्लॉग बनाती है। गॉड ब्लेस यू। बताओ, मेरा चैनल न्यू बनना चाहिए? बनना चाहिए, बनना चाहिए, बनेगा, बनेगा। योगेश कितना शर्मा के भाग रहा है, देख। योगेश भाग गया। ये देखो, ಇಲ್ಲಿ ನೋಡ್ರಿ, ಈಗ ಶಿವನ್ಯಾಗ ನೋಡ್ರಿ, ವಾಹ್, ನಾನು ಇಸ್ಸು ಬಳಿ ಹಾಕೊಂಡು ಕೆಸಿಂದ ಆಡ್ಲತ್ತಾಗ
सेट बना रही हूँ छोटी छोटी। ನೋಡಿ ಅವ್ನು ಡ್ಯಾನ್ಸ್ ನೋಡ್ರಿ वाह वाह ओह ओह खुशी कितनी हो रही है कल ट्रिप पे जा रहे हैं ना ए नोड्री नोड्री क्या मेरे हाथ वो पैसे उसके देखो वही वही अभी पिटने वाला है मेरे हाथ में हाफ ऑफ बहुत पिटेगा ये कोई मानेदारिया है क्या बचा मेरे हाथ में चढ़ी हुई थी यहाँ पर तभी ये बड़ी ನೋಡ್ರಿ ಫ್ರೆಂಡ್ಸ ನಾವು ಯಾರಿಗೂ ಜ್ಞಾನ ಕೊಡೋಷ್ಟು ದೊಡ್ಡವ್ರಿ ಅಲ್ಲ ಬುದ್ಧಿವಾದ ಹೇಳೋಷ್ಟು ದೊಡ್ಡವ್ರಲ್ಲ ಆದ್ರೆ ಭೀ ನೋಡ್ರಿ ಸಂತೋಷ್ ಅವ್ರ ಫ್ರೆಂಡ್ ಸಂತೋಷ ಕಾನ್ಫರೆನ್ಸ್ ಕಾಲ್ನಾಗ ಮಾತಾಡತ್ತಿರು ಇದು ನೋಡ್ರಿ ಈಗ ಹೌದಿಲ್ಲ ಬ್ಯಾಡ್ ಆಂಗಲ್ ಹೌದಿಲ್ಲ ಚಿಕ್ಕ ಎಸ್ ಅವ್ರು ಅಂದರೇನು ಅವ್ರು ನೋಡು ವೈಫ್ ನೋಡು ಭಾಳಷ್ಟು ಪ್ರಾಬ್ಲಮ್ಗಳು ಇಶ್ಯೂಗಳು ನಡೆದಾವಂತ ಭಾಳ ಮ್ಯಾಗ ಹೋಗ್ಬಿಟ್ಟು ಭಾಳ ಮ್ಯಾಗಿನ ಮಟ್ಟಕ್ಕೆ ಹೋಗ್ಬಿಟ್ಟಾವಂತ ಜಗಳ ಜೂಟಿಗಳು ಅವ್ರು ನನ್ನ ಜೊತೆ ಮಾತಾಡ್ತೀರಿ ನಾ ಅಂದ ಅಣ್ಣ ನೋಡ್ರಿ ಅವರು ಬಗ್ಗಲಾಗ ಅಟ್ಲೀಸ್ಟ್ ನೀವೇ ಬಗ್ರಿ ಹೌದಿಲ್ಲ ಅಂದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅದಕ್ಕೆ ಲೈಫ್ ಅಂತಾರೆ ಇಲ್ಲಪ್ಪ ಹಿಂಗೆ ನಾ ಹೊಲಕ್ಕೆ ರೆಡಿ ಇದೀನಿ ಬಟ್ ಎಲ್ಲ ಮಾಡಬೇಕು ಅರೇಂಜ್ ಮ್ಯಾರೇಜ್ ಅದಾರೆ ಎಲ್ಲ ಮನೆಯವ್ರು ಹುಡುಗಿ ನೋಡಿ ಮಾಡಿ ಮದುವೆ ಮಾಡಿದವ್ರು ರಾಜವ್ರದ್ದು ಅವ್ರು ನಮಗೆ ಕೇಳಾಗತ್ತಾರೆ ಇಂಥವು ನಮ್ಮಲ್ಲಿ ಭಾಳಷ್ಟು ಕಾಲ್ಸ್ಗಳು ಬರ್ತಾರೆ ಚಿಕ್ಕು ಮಿಕ್ಕು ಕೇಳಿ ನಿಮ್ಮ ಲೈಫ್ ಹೆಂಗೆ ಅದಲ್ಲತ್ತ ನಾವು ಏನಂತ ದೂದ್ಕೆ ಧೂಲೆ ಇಲ್ರಿ ನಮ್ಮ ನಡುವೆ ಜಗಳ ಆಗಲ್ಲ ಅಂತ ತಿಳ್ಕೊಂಡ್ರೆ ನಮ್ಮ ನಡುವೆ ಜಗ್ಗಿ ಜಗಳ ಆಗ್ತಾವ ನಮ್ಮ ನಡುವೆ ಹೊಕ್ಕು ಪ್ರಾಬ್ಲಮ್ಸ್ ಅವ ಆದ್ರೆ ಹಾಂ ಆದ್ರೆ ಭೀ ನಾವು ಸ್ವಲ್ಪ ಜಗಳ ಆಡ್ತೀವಿ ಮತ್ತು ಶಾಂತ ಆಗ್ಬಿಡ್ತೀವಿ ರೀ ನಾ ಸಿಟ್ಟು ಮಾಡ್ಕೊಂಡು ನೀರು ಪಪ್ಪ ಒಂದು 2 ನಿಮಿಷ ನಂಗೆ ಕರಗಿಸ್ಬಿಡ್ತೀರಿಲ್ಲ ಮಮ್ಮ ನೋಡು ಮುಷಿ ಹಾಂ ಅದು ಅಡುಗೆ ಮಾಡಬಿ ಇದು ಅಡುಗೆ ಮಾಡಬಿ ಬಟ್ ನಾ ಏನು ಹೇಳೋದೇನು ಗೊತ್ತದ ರೀ ಅಡ್ಜಸ್ಟ್ ಮಾಡ್ಕೊಂಡು ಹೋದೇವಲ್ಲ ಫ್ರೆಂಡ್ಸ್ ಲೈಫ್ ಭಾಳ ಒಳ್ಳೆ ರೀತಿಯಿಂದ ಸಾಕ್ತದೆ ನೋಡ್ರಿ ನನಗೊಂದೊಂದು ಸಲ ಅನ್ನಿಸ್ತೈತೆ ಸುಸೈಡ್ ಮಾಡ್ಕೊಂಡ್ಬಿಡ್ಬೇಕು ನಾನು ಬಿಟ್ಟು ಹೋಗ್ಬೇಕು ಹಂಗೆ ಮಾಡ್ಬೇಕು ನಮಗೆಲ್ಲ ಭಾಳ ಡಿಪ್ರೆಷನ್ ಹೋಗ್ಬಿಟ್ಟಿದೆ ಕಟ್ಟಾಗಿಲ್ಲ ಹೇಳಬೇಕು ಇದ್ದೀನಿ ಏನು ಬರಲ್ಲ ನಾ ಟೆನ್ಷನ್ದಾಗ ಅದ ಹೌದಲ್ಲಪ್ಪ ನಾ ಲವ್ ಮ್ಯಾರೇಜ್ ಆದ ಇದೆಲ್ಲ ಯಾಕಾಯ್ತು ಹಂಗೆ ಹಿಂಗೆ ಅದು ಇದು ಅಂತ ಕೇಸಿನ ಬಟ್ ಒಬ್ಬೊಬ್ಬರು ದೊಡ್ಡ ನನಗೆ ಹೆಂಗೆ ಅನಿಸ್ತದೆ ಲೀವ್ ಮಾಡಬೇಡ್ರಿ ಸುಮ್ಮಂತ ಲೀವ್ ಅಲ್ಲ ರೀ ಲವ್ ಮ್ಯಾರೇಜ್ ಆಗ್ಬೇಡ್ರಿ ಅಂತ ಅದಕ್ಕೆ ನಂದೇನದ ಗೊತ್ತದ ಲವ್ ಆ್ಯಂಡ್ ಅರೇಂಜ್ ಆರಿ ನಿಮ್ಮ ತಂದೆ ತಾಯಿ ಒಪ್ಪಿಸಿ ಮಾಡಿ ಅಟ್ಲೀಸ್ಟ್ ನಿಮ್ಗೆ ಹುಡುಗ ಗೊತ್ತಿರ್ತಾನೆ ಹುಡುಗಿ ಗೊತ್ತಿರ್ತಾನೆ ಅವ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡು हमारी मर्जी ना कौन सा पापा मम्मी आके कर रहे हैं क्या शादी शादी तो हम लोग ही करेंगे मैं अपना नहीं बोल रहा कुछ शादी तो वो लोग ही करेंगे ना तो मम्मी पापा याक ಕೇಳಬೇಕು ಅವ್ರ ಹಾ ಅದು ಕೇಳಬೇಕು ಹಾ ಚಂದ मैं क्या बोल रहा हूं मुझे मारोगे पता चले ನಿಂಗೆ ಹೊಡೆದಿಲ್ಲ ನಿಂಗೆ ಹೊಡಲ್ಲ ನೀ ಬರಾಬರಿನೇ ಹೇಳ್ತೀವಿ ಒಂದ್ ಮಾತು ಕೇಳಬೇಕು ಹಾ ಮಮ್ಮಿ ಪಪ್ಪ ಹೇಳಬೇಕು ನಾ ಈ ಹುಡುಗಿ ಪಸಂದ್ ಮಾಡ್ತೀನಿ ಹಿಂಗ ಅದ್ ಮಮ್ಮಿ ಪಪ್ಪ ಮಮ್ಮಿ ಅವ್ರಿಗೆ ಕೈ ಕಾಲು ಬಿಡ್ರಿ ಅವ್ರಿಗೆ ಒಪ್ಪಿಸ್ರಿ ಎಲ್ಲಾ ಮಾಡ್ರಿ ಆದ್ರೆ ನಮ್ ಚಿಕ್ಕು ಮಿಕ್ಕ ಹಾ ತಪ್ಪು ಪ್ರೀತಿ ನಿಂತಲ್ಲ ಅವನಿಗೆ ಹೇಳಕ್ ಬರಲ್ಲ ಅಂದ್ರೆ ಕೆಟ್ಟ ಕೆಲಸ ಮಾಡ್ಬೇಡ ಅಂತಲ್ಲ ತನ ಹೌದಿಲ್ಲ वही गलत काम नहीं करना बोल रहे मतलब बुरे इरादे से नहीं मम्मी पापा को बोलना हाँ मम्मी पापा तो गोली मार दूंगा ಹಾಂ ಇಲ್ಲ ಅಂತಾವಲ್ಲ ತೊ ನೋಡ್ರಿ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಗೆ ಇರ್ತದೆ ಹೌದಲ್ರಿ ನಾ ಚಿಕ್ಕ ಮಕ್ಕಳಿಗೆ ನೋಡ್ರಿ ಇನ್ನೊಂದು ಸ್ವಲ್ಪ ಈಗಿನಿಂತವ್ರಿ ನಾ ಎಲ್ಲ ಕಲಿಸ್ತೀನಿ ಸಂತೋಷನಾಗ ಬೈತಾನ ಇನ್ನು ಸಣ್ಣವ್ರ ಅಂಬಿಕಾ ಏನೆಲ್ಲ ಕೆಲಸ್ತಿಲ್ಲ ಅವ್ರಿಗೆ ಅಂತ ಏಸಿನ ನಾ ಅಂತೀನಿ ಗರ್ಲ್ ಫ್ರೆಂಡ್ನು ಮಾಡ್ತೀರಿ ಮಾಡ್ಬೇಕಾ ನಂಗೆ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಆ ಹುಡುಗಿ ನನಗೆ ತೋರಿಸ್ರಿ ಆದ್ರೆ ಆ ಹುಡುಗಿ ಜೊತೆ ನೀವು ಜನ್ವನ್ ಇರ್ರಿ ಚಲೋ ಓದಿ ಬರ್ದು ಚಲೋ ಒಂದು ಲೆವೆಲಿಗೆ ಬರಬೇಕು ಒಂದು ಸ್ಟೇಟಸ್ ಅನ್ನೋದು ಮೇಂಟೈನ್ ಮಾಡಬೇಕು ಒಂದು ಫ್ಲ್ಯಾಟ್ ಖರೀದಿ ಮಾಡ್ಬೇಕು ಅಟ್ಲೀಸ್ಟ್ 2 ರೂಮಿಂದರಿ ಇಲ್ಲ 1 ರೂಮಿಂದರಿ ಒಂದು ಮನೆ ಖರೀದಿ ಮಾಡಬೇಕು ಅಕೌಂಟ್ನಾಗ ಎಷ್ಟು ರೊಕ್ಕ ಮ್ಯಾಕ್ಸಿಮಮ್ 5 ರಿಂದ 10 ಲಕ್ಷ ಅಕೌಂಟ್ನಾಗ ರೊಕ್ಕ ಇರ್ಬೇಕು ಅವಾಗ ಹೋಗಿ ಮದ್ವೆ ಆಗ್ಬೇಕು ರೊಕ್ಕ ಯಾರ್ದು ನಮ್ದೇ ನೀವು ಗಳಿಸ್ರಿ ನಾವೇ ಕೊಡಮಿ ನಿಮ್ಗೆ ಓದ್ದಿವೆ ಬರ್ಸ್ತೀವಿ ಅದಕ್ಕೆ ಫ್ರೆಂಡ್ಸ್ ಹೌದಲ್ರಿ ನೀವು ಗಳಿಸ್ರಿ ಆದರ್ ಆ ಹುಡುಗರಿಗೆ ಯಾವ್ದು ನೋವು ಕೊಡೋದಿಲ್ಲ ಕೊಟ್ರಿ ಏನಾಗ್ತದ ಹೇಳು ಬಸ್ ಸಮಜಿಗೆ ಅವ್ರ ಅಪ್ಪ ಏನ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನ್ನ ಫೋಟೋ ಇರ್ತದೆ ಅದ್ರ ಮೇಲೆ ಹಾರ ಇರ್ತದೆ ಯಾಕಂದ್ರೆ ನಾವು ನಮ್ಮ ಹುಡುಗರಿಗೂ ನೋಡ್ಕೊಂಡು ಹೋಗ್ಬೇಕಾಗ್ತದೆ ಹೌದಲ್ರಿ ಯಾಕಂದ್ರೆ ಬರಂತ ಹುಡುಗಿ ನೋಡ್ರಿ ನಮ್ಮ ಮಕ್ಕಳ ಮ್ಯಾಗ ಡಿಪೆಂಡ್ ಆಗಿ ನಮ್ಮ ಮ್ಯಾಗ ಡಿಪೆಂಡ್ ಆಗಿ ಬಂದಿರ್ತಾರೆ ಇವತ್ತಿನ ಅವೆಲ್ಲ ಬ್ಯಾರೆ ಟೈಪ್ ಅಂತವೆಲ್ಲ ಅಲ್ಲ ಅಂತವೇ ಇರ್ತಾವ ಈಗೆಲ್ಲ ಇಲ್ಲ ಮಮ್ಮ ಅದೆಲ್ಲ ಹಂಗೆಲ್ಲ ಮೈಂಡ್ನಾಗ ಇಟ್ಕೊಬಾರ್ದಿಲ್ಲ ಈ ಕಡೆ ಕೊಟ್ಟಂದ್ರೆ ಈ ಕಡೆಯಿಂದ ರಕ್ತ ಬರ್ತದ ನಾವು तो ಹಿಂಗದ ನೋಡ್ರಿ ಫ್ರೆಂಡ್ಸ್ ನನಗೂ ಭಾಳ ಬೇಜಾರು ಅನ್ನಿಸ್ತು ಬೇಕಾ ನಮ್ಮ ವೈಫ್ ಜೊತೆ ಮಾತಾಡಂತಂದ ಅಣ್ಣ
ಏನು ಮಾತಾಡ್ಬೇಕಪ್ಪ ಅಣ್ಣ ಅಂದಿನಿ ನೋಡಪ್ಪ, ನೀನೇ ಆಕಿನ ಬಲ್ಲಿ ಹೋಗು, ಆಕಿನ ಜೊತೆ ನೀನೇ ಇರು, ಅಡ್ಜಸ್ಟ್ ಮಾಡ್ಕೊಂಡು ಹಿಂಗಿರು ಹಾಂಗಿರೋದು ಭಾಳ ಸಮಜಾಯಿಸಿನಿಲ್ಲ. ಚಿಕ್ಕು ಮಿಕ್ಕು ಮುಂದೆ ಸಮಜಾಯಿಸಿನ. ಈಗ ಜಸ್ಟ್ ಅವ್ರ ಪಪ್ಪನ ಜೊತೆ ಮಾತಾಡ್ಕೊಂಡು ಕಾನ್ಫರೆನ್ಸ್ ಕಾಲ್ನಾಗ ಅಣ್ಣಲ್ಲತ್ತರ ನೋಡಮ್ಮವ ನಾನೇ ಹೋಗಿ ಸೀನ್ರ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ ಅಂತಲ್ಲತ್ತರ. ನೋಡಾಮಿರ ಏನೇನಾಗ್ತದೆ, ದೇವ್ರವ್ರಿಗೆ ಒಳ್ಳೇದು ಮಾಡಿ. ಹೌದಿಲ್ಲ, ಯಾರಿಗೆ ಬೇಕಾಗಿದಂದ್ರೆ ಮಮ್ಮಿ ಫೋನ್ ಮಾಡ್ರಿ 1 2 3 4 5 6 7 8 9 10. ಮಮ್ಮಿ ಪಾಪ ಎಲ್ಲಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಮ್ಮಿ ಬಲ್ಲದ. ಖರೇನು ರೀ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ದಾಗೂ ಫೋನ್ ಮಾಡಿ ಕೇಳ್ತಾರ, ಅಕ್ಕ ನಮ್ದು ಹಿಂಗೈತೆ, ಅಕ್ಕ ನಮ್ ಚಿಕ್ಕ ತಿಳ್ಕೊಬೇಡ್ರಿ, ಮಿಕ್ಕಿಗೆ ಸಾಕಾಗ್ಯದ ಮಮ್ಮಿ, ಏನ್ ಮಾತಾಡ್ರಿ ಅಂತಾರ. ಮ್ಯಾಗ್ ಬಾರ್ ಬೋಲು ಬುರಾ ಮತ್ ಬಾನ ಅಳ್ಕೊ, ಯಾರು ತಪ್ಪು ತಿಳ್ಕೊಬೇಡ್ರಿ, ಸುಮ್ಮಲ್ಲತ್ತೀನು. ಓನ್ಲಿ ಎಕ್ಸಾಂಪಲ್. ಅಕ್ಕ ಓಕೆ ಬಿಟ್ಟು ಮತ್ ಅರ್ಧ ತಾಸು 40 ನಿಮಿಷ ಮಾತಾಡ್ತಾರ್ರಿ. ಕೆಲಸ ಮಾಡ್ಬೇಕು ಸ್ಕೂಲ್ದು. ಮಮ್ಮಿ ಫೋನ್ ಕೊಡು, ನಿಂದ ಕೊಡ್ತೀನಿ, ಮಾತಾಡ್ಲತ್ತೀನಿ. ತಲೆ ಖರಾಬ್ ಆಗ್ತದ. ಖರೀನು ಭಾಳ ಹೊಲಸ್ ಇರ್ಬೋದು. ಏನೋ ವಾಟ್ ಎವರ್ ಬರ್ರಿ ನಮ್ಮ ಕೂತಿಗೆ ಮ್ಯಾಡ್ ಆಂಗಲ್ ಒಂದ್ ಅಡ್ಡೆ ತಿಂತೀನಿ, ಜಾಸ್ತಿ ತಿನ್ನಲ್ಲ ಇವತ್ತು. ವೆರಿ ಪ್ಯೂರಿ ಈಗ ಮತ್ತೆ ನೀವು ಇನ್ನ ಸಾಮಾನು ಇಸ್ಕೊಡ್ಬೇಕು. ನಾಳೆ ಹೊಂಟಾನ ಚಿಕ್ಕಣ ಒನ್ ಡೇ ಪಿಕ್ನಿಕ್ಕಿಗೆ, ವೆರಿ ಪೆರಿ ಒನ್ ಡೇ ಟ್ರಿಪ್. ಆಲ್ರೆಡಿ 1100 ರೂಪಾಯಿ ಕೊಟ್ಟಿವ್ರಿ. ಮತ್ತೆ ಇವ್ನಿಗೆ 200 ರೂಪಾಯಿ ಕೊಡ್ಬೇಕಂತ. ಮತ್ತಂದ್ರೆ ಇವ್ನಿಗೆ ತಿಳ್ಕೊಳು ಇಸ್ಕೊಡ್ಬೇಕಂತ ಸುಮ್ಮ ಬಸ್ನಾಗ ಹೋಗಿ ಬರೋ ಸ್ನಾಕ್ಸ್ ಅದ. ಆಲ್ರೆಡಿ ಬ್ರೇಕ್ಫಾಸ್ಟ್ ಹೊರಗೆ ಕೊಡ್ತೀನಿ ಅಂದ್ರ, ಲಂಚ್ನು ಎಲ್ಲ ಅವ್ರದೇ ಅದ. ಮತ್ತೆ ಯಾಕ ವೈಲ್ಡ್ ವಾದಿ ಗುಡ್ಗಾಂವ್ದಾಗ ಅದ. ಸೆಕ್ಟರ್ 56 55 ಬನ್ನಿ. ಚಿಕ್ಕು ಹೊಂಟಾನ್ರಿ ನಾಳೆಗೆ. ಫುಲ್ ಎಂಜಾಯ್. ನೋಯ್ಡಾ ಒಲ್ಲತ್ತಿನ ಫಸ್ಟ್ ಟೈಮ್, ಏನ್ ಸೆಕೆಂಡ್ ಟೈಮ್ ಟ್ರಿಪ್ಪಿಗೆ ಅಲ್ಲಿ ಸ್ಕೂಲ್ ಜೊತೆ ಫಸ್ಟ್ ಟೈಮ್ ಹೋಗ್ತೀನಿ. ಲಾಸ್ಟ್ ಟೈಮ್ ಹೋಗಿದ್ನ ಹರಿಯಾಣ ಹೋಗಿದ್ದಾನ. ಇಲ್ಲಿ ಫಸ್ಟ್ ಟೈಮ್ ಹೋಲತ್ತಿದ್. ಈಗ ಸೆಕೆಂಡ್ ಟೈಮ್ ಐತೆ ನೀ ಹೋಲತ್ತಿ ಸ್ಕೂಲ್ ಕಡೆ ನಿಂತ. ಮೊದಲೆಲ್ಲ ಕಳಿಸಿಲ್ಲ. नोएडा कितनी बार गया हूँ मैं. नोएडा हम गए नहीं, वही तो मैं बोल रही हूँ. यहाँ पे नोएडा भी फर्स्ट टाइम जा रहा है और ट्रिप पे भी यहाँ पे फर्स्ट टाइम. लक नंदे अदा ನೋಡ್ರಿ. ಮಮ್ಮಿ ने ಹೋಗಿದ್ದಿ ನೋಯ್ಡಾ. ನಮ್ಗೆ ನೆನಪಿಲ್ಲ, ಶಾಯದ್ ಹೋಗಿರ್ಬೇಕು. ಇಲ್ಲ ಪಾಪ ಅಮಾರೇ ಹೋಗಿಲ್ಲ, ಅವನಿಗೆ ಗ್ಯಾರಂಟಿ ಅದ. ನಾ ಪಾಪ ಮಮ್ಮಿ ಹೋಗಿವಿ. ಗುಡ್ಗಾಂವ್ದಾಗ್ರಿ ನಾವ್ ಇದ್ದು ಬಂದೀವಲ್ಲ, 5-6 ತಿಂಗಳು ಗುಡ್ಗಾಂವ್ದಾಗ भी ಇದ್ದಿದ್ವಿ ರೀ ನಾವು. गुड़गांव ये वाली चूड़ियां है देख, टाइप्स ऑफ बैंगल. वो छोड़ो चलो. ನನಗೆ 6 ಸಾಲ್ಸ್ ಕೊಡ್ಲತ್ತ ನೋಡ್ರಿ. ನಾಳೆ ಒಂದು ಎಡ್ಡೆ ತಿತ್ತೀನಿ ಅಂದಿ ನೋಡ್ರಿ. ಏನಾದ್ರು ಸಿಕ್ಕಿದ್ರು ಮ್ಯಾಡ್ ಆಂಗಲ್ಸ್ ನೋಡ್ರಿ. ಟ್ರಯಾಂಗಲ್ ಇರ್ತಾವ ಇವು, ಟ್ರಯಾಂಗಲ್ ಮ್ಯಾಡ್ ಆಂಗಲ್ಸ್. ಸಣ್ಣ ಇರ್ತಾವ, ಭಾಳ ತಿಂತೀನಿ. ಇದು ಉಂಟದ ಫ್ಲೇವರ್ ಅದು ವೆರಿ ಪೆರಿ ಅದ. ಪೆರಿ ಸಾಸ್ ಚಂದ ಅದಾರ. ಒಂದು 2-3 ತಿಂತೀನಿ, ಜಾಸ್ತಿ ತಿನ್ನಲ್ಲ. ಇಲ್ಲಿ ಬಂಡ ದಿಕ್ಕತ. ಮುಂಜಾನೆ ರೀ ಎಲ್ಲ ಕೆಲಸ ಮುಗಿಸ್ಕೊಂಡ್ರಿ, ಮನೆ ಸ್ವಚ್ಛ ಮಾಡ್ಕೊಂಡ, ಇವ್ರಿಗೆಲ್ಲ ಸ್ನಾನ ನೀರು ಬಟ್ಟೆ ಹೋಗ್ಕೊಂಡು ಎಲ್ಲ ಮಾಡ್ಕೊಂಡಿದ್ರಿ. ಆಮೇಲೆ ನಳ ಇದು ಮಾಡ್ತೀನಿ ರೀ, ನೀರು ಪಡ್ಪಡಲ್ಲ ಕತ್ತು. ನಾನು ಸುಮ್ಮನೆ ಭಾಳೆ ಬೆಳಕ ಸಂಜೆ ಒಳಗೆ ನೀರು ಬರ್ತದ, ಅವಾಗೆಮ್ಮ ಚಾಲು ಮಾಡಿ ಭಾಂಡೆ ತೊಳ್ಕೊಂಬಂದು ಕೆಸೆಂಬಿಟ್ಟಿಲ್ಲ. ಇಲ್ಲಿ ಸವ ಈಗ ಅಲ್ಲಿ ಸವ ಕುಕ್ಕರ್ ಕಡಾಯಿ ಎಲ್ಲ ತೊಳಿಬೇಕು. ಈಗ ನಾ ಬಡ ಇಷ್ಟು ತೊಳ್ಕೊಂಡು ಮತ್ತೆ ಅಡುಗೆ ಮಾಡ್ತೀನಿ. ಈಗ ಏನು ಮಾಡ್ಬೇಕು, ಸಿಟಿ ಲೈಫ್ ಹಿಂಗೆ ನೋಡಿ. ಹಳ್ಳಿಯಾಗಿದ್ದರೆ ಇನ್ನ ಬೋರಕ್ಕೆ ಹೋಗಿ ಒಂದು ಕೊಡ ಹೊಡ್ಕೊಂಬರ್ಬೋದು. ಇಲ್ಲಿ ನೀರಿದ್ರೆ ಮಾಡೋದು, ಇರ್ಲಂದ್ರೆ ಗೊತ್ತಾಕೊಂಡ ನೋಡ್ರಿ. ಮಮ್ಮಿ ಬೆಳ್ಳುಳ್ಳಿ ಸುಲಿತಾಳ. ಕಡೆ ಬಿಸಿ ರೈಸ್ನು ಮಾಡಿಟ್ಬಿಟ್ಟೀನಿ ರೀ. ಒಂದಿಷ್ಟು ಮೆಂತಿ ಪಲ್ಯ ಪರೋಟ ಮಾಡ್ಬೇಕಲ್ಲಕತ್ತೀನಿ, ಮತ್ತು ಒಂದಿಷ್ಟು ಚಪಾತಿ ಮಾಡ್ಕೋಬೇಕಂತಲತ್ತೀನಿ. ಇನ್ನೊಂದು ಸ್ವಲ್ಪ ಮೀನಾಗ ರೀ, ಅದು ಗರಂ ಮಾಡಿ ಕೆಸಿಂದ ತಗೊಂಡ್ಬಿಡ್ತೀನಿ. ಒಂದು ಕಡೆನೇ ನೆನಪು ಹಾರ್ಬಿಟ್ಟಿನಿ ರೀ. ಭಾಂಡ ತಂದು ಕಡೆ ಕಡೆ ಸೈಡಿಗೆ ಇಟ್ಟ. ಆಮೇಲೆ ನಾನು ಭಾಂಡ ತೊಳೆದೆಲ್ಲ ಕಿಸಿ ಮಾಡ್ಕೊಂಡಿನಿ. ಇದಿಷ್ಟು ಪಲ್ಯ ಮಾಡೋ ಸಲುವಾಗಿ ಇಟ್ಟೀನಿ ರೀ, ಮೆಂತಿ ಪಲ್ಯ. ಇದಿಷ್ಟು ಮೆಣಸಿನ್ಕಾಯಿ ಪೀಸ್ಕೋಬೇಕು ನಾನು. ನೋಡ್ರಿ ಫ್ರೆಂಡ್ಸ್, ಈಗ ನಾವು ಊಟ ಮಾಡತ್ತೀವಿ ನೋಡ್ರಿ. ಬರ್ರಿಗ ಊಟ ಮಾಡಮಿ. ಇನ್ನು ಚಿಕನ್ ಕರಿ, ಫಿಶ್ ಇರ್ತದೆ. ಸಂತೋಷ ಅಂದ್ರೆ ಬೇರೆ ಮಾಡ್ತಿರ್ಲ ಕುಡಿದೆ ಅಂತಂದ್ರು. ಪರೋಟಾನು ಮಾಡಿಲ್ಲ, ಪ್ಲೇನ್ ಪರೋಟಾನೇ ಮಾಡ್ಕೊಂಡು ಅದೇ ಚಪಾತಿಗೆ ಇಟ್ಟಿತ್ತು. ಅಥವಾ ಬರ್ರಿಗ ಊಟ ಮಾಡಮ್ರಿ ಎಲ್ಲರೂ.